ಹಾಯ್ ಎಲ್ಲರಿಗೂ ನಮಸ್ತೆ. ಎಲ್ಲ ಹೇಗಿದ್ದೀರಾ? ನಾನು ಕೂಡ ತುಂಬ ಚೆನ್ನಾಗಿದೆ, ನೀವು ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ಹಾಗೆ ನಾನಿವತ್ತು ಸಿಂಪಲ್ ಆಗಿರುವಂಥ ಬೆಳ್ಳುಳ್ಳಿ ರೈಸ್, ತುಂಬ ಹೆಲ್ದಿ ಆಗಿರುವಂಥದ್ದು. ಬೆಳ್ಳುಳ್ಳಿ ಅಂತ ಅಂದರೆ ತುಂಬ ಔಷಧಿ ಗುಣಗಳನ್ನು ಹೊಂದಿದೆ. ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ. ನಾನು ಹಾಕೋ ಮೊದಲ ವಿಡಿಯೋ ನಿಮಗೆ ಮೊದಲೇ ಬರುತ್ತೆ. ಹಾಗೆ ನೀವೇ ಕೂಡ ಮೊದಲು ನೋಡ್ಬೋದು, ಹಾಗೆ ಲೈಕ್ ಕೂಡ ಮಾಡ್ಬೋದು. ಪೂರ್ತಿಯಾಗಿ ವಿಡಿಯೋ ನೋಡಿ ಬನ್ನಿ. ಹಾಗೆ ನಾನಿಲ್ಲಿ ಬೆಳ್ಳುಳ್ಳಿ ರೈಸ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ರೈಸನ್ನು ಮಾಡಲಿಕ್ಕೆ ಇಟ್ಕೊಂಡಿದ್ದೀನಿ. ನಾನಿಲ್ಲಿ ನೀವು ನೋಡ್ತಾ ಇರ್ಬೋದು. ನಾನಿಲ್ಲಿ ಕುಕ್ಕರಲ್ಲಿ ರೈಸನ್ನು ಮಾಡ್ತಾ ಇಲ್ಲ. ನಾವು ಹೆಚ್ಚಿನದಾಗಿ ಕುಕ್ಕರಲ್ಲಿ ರೈಸ್ ಮಾಡಲ್ಲ. ಪಲಾವ್ ಈ ಥರದ್ದು ಮಾತ್ರ ನಾವು ಕುಕ್ಕರಲ್ಲಿ ಮಾಡ್ಕೊಳ್ತೀವಿ. ಇಲ್ಲ ಅಂತಂದರೆ ಬಸಿಯೋ ರೈಸನ್ನು ಮಾಡ್ಕೊಳ್ತೀವಿ. ನಾವಂದರೆ ಈ ಥರ ಗಂಜಿಯನ್ನು ಇಟ್ಕೊಳ್ಳೋದಿಲ್ಲ. ಹಾಗಾಗಿ ಅನ್ನ ಚೆನ್ನಾಗಿ ಅಂದರೆ ಹದದಲ್ಲಿ ಬೆಂದರೆ ಚೆನ್ನಾಗಿರುತ್ತೆ. ಅನ್ನ ಮತ್ತು ಬಿಸಿ ಇರಬೇಕಿದು. ಬೆಳ್ಳುಳ್ಳಿ ರೈಸ್ ಮಾಡುವಾಗ ತುಂಬ ಬಿಸಿ ಇದೆ, ತುಂಬ ಚೆನ್ನಾಗಿರುತ್ತೆ, ತಿನ್ನಲಿಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಹೇಳಿ. ಬೆಚ್ಚಗಿರುವಾಗ ತಿಂದರೆ ಸಖತ್ತಾಗಿರುತ್ತೆ. ಹಾಗೆ ಅನ್ನ ಬೆಂದಿದೆ ನೋಡಿ ಇಲ್ಲಿ. ಈಗ ನಾವು ಇದನ್ನು ಬಸ್ಕೊಳ್ವ ಒಂದ್ಸರಿ. ಇದರ ನೀರನ್ನು ಸೋಸ್ಕೊಂಡ್ರೆ ಆಯ್ತಷ್ಟೇ. ಹಾಗೆ ನಾನಿಲ್ಲಿ ಒಂದು ಫುಲ್ ಬೆಳ್ಳುಳ್ಳಿ ಎಸ್ಲನ್ನು ತೊಗೊಂಡಿದ್ದೀನಿ. ಹಾಗೆ ಅದನ್ನು ಜಜ್ಕೊಳ್ತಾ ಇದ್ದೀನಿ. ಫುಲ್ಲು ಎಷ್ಟು ಸಾಧ್ಯನೋ ಅಷ್ಟು ನುಣ್ಣಗೆ ಜಜ್ಕೊಂಡ್ರೆ ಸಾಕು. ಇದನ್ನು ನೋಡಿ ಈ ಥರ ಜಜ್ಜಿಟ್ಕೊಂಡಿದ್ದೀನಿ. ಹಾಗೆ ಒಂದು ಪಾತ್ರೆಯನ್ನು ಇಟ್ಕೊಂಡು ಅದಕ್ಕೆ ನಾನು ಇಲ್ಲಿ ಕೊಬ್ಬರಿ ಎಣ್ಣೆ ಬಳಸ್ತಾ ಇದ್ದೀನಿ. ಒಂದು 4 ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಬಳಸ್ತಾ ಇದ್ದೀನಿ. ನಾನೀಗ ಒಬ್ಬರಿಗೆ ಸಾಕಾಗುವಷ್ಟನ್ನು ರೈಸ್ ಮಾಡ್ತಾಯಿದ್ದೀನಿ. ಹಾಗಾಗಿ ಒಂದು ಫುಲ್ ಬೆಳ್ಳುಳ್ಳಿಯನ್ನು ನಾನು ಜಜ್ಜಿಟ್ಕೊಂಡಿದ್ದೀನಿ. ಹಾಗೆ 4 ಟೇಬಲ್ ಸ್ಪೂನಷ್ಟು ಕೊಬ್ಬರಿ ಎಣ್ಣೆಯನ್ನು ಬಳಸ್ತಾ ಇದ್ದೀನಿ. ಕೊಬ್ಬರಿ ಎಣ್ಣೆ ತುಂಬ ಒಳ್ಳೆಯದು. ಹಾಗಾಗಿ ಬೇರೆ ಎಣ್ಣೆ ಬಳಸಿದರೆ ಚೆನ್ನಾಗಿರಲ್ಲ, ಇದಕ್ಕೆ ಟೇಸ್ಟ್ ಕೂಡ ಚೆನ್ನಾಗಿ ಬರಲ್ಲ. ಬೆಳ್ಳುಳ್ಳಿ ರೈಸಿಗೆ ತುಂಬ ಸಿಂಪಲ್ ಮತ್ತು ಮಾಡಲಿಕ್ಕೆ ತುಂಬ ಈಸಿ ಕೂಡ ಇದು. ಹಾಗೆ ಎಣ್ಣೆ ಕಾದ್ಮೇಲೆ ನಾನಿಲ್ಲಿ ಸಾಸಿವೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಸ್ವಲ್ಪ ಬೆಳ್ಳುಳ್ಳಿ ಅಂದರೆ ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದು. ಹಸಿ ಬೆಳ್ಳುಳ್ಳಿ ತಿನ್ನಬೇಕು ಅಂತ ಹೇಳ್ತಾರೆ. ನಮ್ಮ ಹೃದಯ ಸಂಬಂಧ ಎಲ್ಲ ರೋಗಗಳನ್ನು ದೂರ ಮಾಡುತ್ತೆ ಇದು ಬೆಳ್ಳುಳ್ಳಿ. ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು. ಸಾಂಬಾರು ಮಾಡುವಂಥ ಅವಶ್ಯಕತೆ ಏನೂ ಇರೋದು. ರೈಸ್ ಒಂದು ಮಾಡ್ಕೊಂಡು ಈ ಥರ ಬೆಳ್ಳುಳ್ಳಿ ಒಗ್ಗರಣೆ ಹಾಕ್ಕೊಂಡ್ಬಿಟ್ರೆ ಸಖತ್ತಾಗಿರುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಾನಿಲ್ಲಿ ಕರಿಬೇವು ಜೊತೆಗೆ ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿರುವಂಥ ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಸ್ವಲ್ಪ ಜಸ್ಟ್ ಬಾಡಿಸ್ಕೊಂಡ್ರೆ ಸಾಕಿದು. ಸ್ವಲ್ಪ ಗೋಲ್ಡನ್ ಕಲರ್ ಬಂದರೆ ಸಾಕಿದು. ಸಖತ್ತಾಗಿ ಘಮ ಬರ್ತಾಯಿದೆ. ಬೆಳ್ಳುಳ್ಳಿ ಮತ್ತು ಕೊಬ್ಬರಿ ಎಣ್ಣೆ ಘಮ ಇದೆಯಲ್ಲ, ಸಖತ್ತಾಗಿ ಬರ್ತಾಯಿದೆ. ಇದು ಬಿಸಿ ಬಿಸಿ ತಿನ್ನಬೇಕು, ಅಷ್ಟು ಸಖತ್ತಾಗಿರುತ್ತೆ ಇದು. ನೋಡಿ ಇದು ಈಗ ಚೆನ್ನಾಗಿ ಬಾಡಿದೆ. ಈಗ ನಾನಿಲ್ಲಿ ರೈಸನ್ನು ಹಾಕ್ಕೊಳ್ತೀನಿ. ನಾನಿಲ್ಲಿ ಉಪ್ಪನ್ನು ಹಾಕಿಲ್ಲ ಇನ್ನೂ. ಉಪ್ಪನ್ನು ನಾನೀಗ ರೈಸ್ ಹಾಕುವಾಗಲೇ ನಾನಿಲ್ಲಿ ಉಪ್ಪನ್ನು ಹಾಕ್ಕೊಳ್ತೀನಿ. ರೈಸ್ ಕೂಡ ತುಂಬ ಬಿಸಿ ಇದೆ ಅಲ್ಲ, ಅದಕ್ಕೆ ರೈಸ್ ಬಿಸಿ ರೈಸನ್ನು ಮಾಡ್ಕೊಂಡು ಈ ಥರ ಪಟ್ಟ ಒಗ್ಗರಣೆ ಮಾಡ್ಕೊಂಡ್ಬಿಟ್ರೆ ಸಖತ್ತಾಗಿರುತ್ತೆ. ನಾನಿಲ್ಲಿ ಒಬ್ಬರಿಗೆ ಸಾಕಾಗುವಷ್ಟೇ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ. ಈಗ ನಾನಿಲ್ಲಿ ರೈಸಿನ ಜೊತೆಗೆ ಉಪ್ಪನ್ನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಮತ್ತು ಹಳದಿ ಅದನ್ನೆಲ್ಲ ಬಳಸಲಿಕ್ಕೆ ಹೋಗಬೇಡಿ. ಬೆಳ್ಳುಳ್ಳಿ ರೈಸ್ ಥರನೇ ಇರಬೇಕು. ಹಾಗಾಗಿ ಅದ್ರ ಫ್ಲೇವರ್ ಕೂಡ ಚೆನ್ನಾಗಿ ಎಣ್ಣೆಲಿ ಬಿಟ್ಟಿರುತ್ತಲ್ಲ, ಕೊಬ್ಬರಿ ಎಣ್ಣೆಯಲ್ಲಿ ಸಖತ್ತಾಗಿರುತ್ತೆ. ರೈಸನ್ನು ಬಿಸಿ ತಿನ್ನುವಾಗ ತುಂಬ ಟೇಸ್ಟಿಯಾಗಿರುತ್ತೆ. ಸೈಡಲ್ಲಿ ಒಂದು ಉಪ್ಪಿನಕಾಯಿ ಇದ್ಬಿಟ್ರೆ ಸಖತ್ತಾಗಿರುತ್ತೆ ನೋಡಿ. ಇದು ರೆಡಿ. ಸಿಂಪಲ್, ತುಂಬ ಸಿಂಪಲ್ಲು, ತುಂಬ ಟೇಸ್ಟಿಯಾಗಿರುತ್ತೆ. ತುಂಬ ದೇಹಕ್ಕಂತೂ ಎಷ್ಟು ಸಿಂಪಲ್ ಇದೆಯೋ ಅಷ್ಟೇ ದೇಹಕ್ಕೆ ತುಂಬ ಒಳ್ಳೆಯದು ಇದು ಬೆಳ್ಳುಳ್ಳಿ. ನೋಡಿ ಇದು ಈಗ ಮುಗಿದಿದೆ. ಇಷ್ಟ ಆದರೆ ಆಯಿತು. ಈಗ ಬಿಸಿನೇ ತಿಂದ್ಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿ. ಬೆಳ್ಳುಳ್ಳಿ ರೈಸ್ ರೆಡಿ. ಉಪ್ಪಿನಕಾಯಿ ಮತ್ತು ಹಪ್ಪಳ, ಸಂಡಿಗೆ ಇವಿಷ್ಟು. ಉಪ್ಪಿನಕಾಯಿ ಒಂದೇ ಇದ್ರೇ ಸಾಕಾಗುತ್ತೆ. ಅದು ಸೈಡ್ಸ್ ನೀವು ಬೇಕಾದರೆ ಹಪ್ಪಳ ಸಂಡಿಗೆಲ್ಲ ಹಾಕ್ಕೊಳ್ಬೋದು, ತೊಂದರೆ ಇಲ್ಲ. ತುಂಬ ಚೆನ್ನಾಗಿರುತ್ತೆ. ಫ್ಲೇವರ್ ಅಂತೂ ಸಖತ್ತಾಗಿ ಬರುತ್ತೆ. ಪರಿಮಳ ಎಷ್ಟು ಚೆನ್ನಾಗಿದೆ ಅಂತ ಅಂದರೆ ಅಷ್ಟು ಚೆನ್ನಾಗಿದೆ ನೋಡಿ. ಸಖತ್ತಾಗಿದೆ ಇದು. ಬಿಸಿ ತಿನ್ನುವಾಗಲೇ ತುಂಬ ಚೆನ್ನಾಗಂತ ಅನಿಸುತ್ತೆ. ನಿಮಗೂ ಕೂಡ ಈ ಸಿಂಪಲ್ ರೆಸಿಪಿ ಇಷ್ಟ ಆದರೆ ದಯವಿಟ್ಟು ಕಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.